ಇಲ್ಲಿ ನೋಡ್ರಿ ಇದು ಯಾವ್ದೋ ಒಂದು ಶಿಲೆಯಲ್ಲಿ ಮಾಡಿರ್ತಾರಲ್ಲ ಆ ತರ ಸೌಂಡ್ ಕೇಳಿಸುತ್ತೆ ನೋಡ್ರಿ ನಮ್ಗ. ಕಲ್ಲಿನ ಅಂತ ಅನ್ಸಲ್ಲ. ಹಿಂಗ ಏನ್ ನಾವು ಕಾಶಿ ಕ್ಷೇತ್ರ ನೋಡ್ತೀವಲ್ಲ ಗೋಪುರ ಆ ಆಕಾರದಲ್ಲಿ ಅದಾವ್ ನೋಡ್ರಿ. 3 ಅದಾವ್ ನೋಡ್ರಿ. ನಮ್ದು ಬಟ್ಟೆ ದಾರ ಆಮೇಲೆ ಪೇಪರ್ ಏನಾದ್ರೂ ಹಾಕ್ಬೋದು. ಆರಾಮ್ 1-2 ಬಳ್ಳಿ ಹೋಗ್ತದ ನೋಡ್ರಿ. ಒಂದು ಸ್ಟೋರ್ ರೂಮ್ ತರ ಮಾಡ್ಯಾರ ನೋಡ್ರಿ ಈ ದೇವಸ್ಥಾನ. ನೋಡ್ರಿ ನೀವು ಇಲ್ಲಿ ಹೊಲಕ್ ಯೂಸ್ ಮಾಡಿರ್ತಕ್ಕಂತ ಪೈಪು. ನಮಸ್ಕಾರ ವೀಕ್ಷಕರೇ, ನನ್ನ ಆತ್ಮೀಯ ಎಲ್ಲ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸ್ಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಇವತ್ ನೋಡ್ರಿ ನಾವು ಇತಿಹಾಸದ ಪುಟಗಳಲ್ಲಿಯೇ ಮರೆತು ಹೋದಂತ ಒಂದು ಊರು ಅಗರಟಗಿ ಗ್ರಾಮ ನೋಡ್ರಿ. ಇದು ಬರುವುದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಅಗರಟಗಿ ಎನ್ನುವ ಗ್ರಾಮ. ಈ ಒಂದು ಗ್ರಾಮದಲ್ಲಿ 101 ದೇವಸ್ಥಾನ 101 ಬಾವಿ ಮಠ ಅದಾವಂತ ಹೇಳ್ತಾರ. ಬಟ್ ಈಗ ಎಷ್ಟು ಉಳ್ದಾವೋ ಗೊತ್ತಿಲ್ಲ. ಆದ್ರೆ ಒಂದು ಐತಿಹಾಸಿಕ ಅದ್ಭುತವಾದಂತಹ ದೇವಸ್ಥಾನ ಸ್ವಯಂಭೂ ಭೀಮೇಶ್ವರ ದೇವಸ್ಥಾನಕ್ಕೆ ಬಂದಿವಿ. ಒಳಗೋಗಿ ಆ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಶಿಲಾಶಾಸನ ಆಗಿರ್ಬೋದು, ಕಲ್ಲಿನ ಕೆತ್ತನೆ ಆಗಿರ್ಬೋದು, ಯಾವ ತರ ಅದಂತ ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ದೇವಸ್ಥಾನದ ಒಳಗೋಗೋಣ. ಬನ್ನಿ ಗುರುವೇ, ನೋಡಿ ದೇವಸ್ಥಾನ ಎಷ್ಟು ಹಳೇ ದೇವಸ್ಥಾನ ನೋಡ್ರಿ, ಐತಿಹಾಸಿಕ. ನೋಡಿ ವೀಕ್ಷಕರೇ, ಇದು ಸುಮಾರು 11-12ನೇ ಶತಮಾನದ ದೇವಸ್ಥಾನ ನೋಡ್ರಿ. ಸ್ವಯಂಭೂ ಭೀಮೇಶ್ವರ ದೇವಸ್ಥಾನ ಅಂತೇಳಿ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಅಂದರೆ ಇಲ್ಲಿದು ಉದ್ಭವ ಲಿಂಗ ಅಂತಾನೆ ಹೇಳ್ಬೋದು. ಈ ಒಂದು ಊರಿನಲ್ಲಿ ಪಂಚಪಾಂಡವರು ದೇವಸ್ಥಾನಗಳು ಇದೆ ಅಂತ ಹೇಳ್ತಾರ. ಅಂದ್ರೆ ಧರ್ಮರಾಯ ಆಗಿರ್ಬೋದು, ಭೀಮ, ಅರ್ಜುನ, ನಕುಲ, ಸಹದೇವ ಹಾಗೂ ಕುಂತಿಯ ಕೆರೆ ಅಂತ ಒಂದ್ ಕೆರೆ ಅದ ಅಂತ ಹೇಳ್ತಾರ. ಇವಾಗ ಫಸ್ಟ್ ನಾನು ಭೀಮನ ಗುಡಿ ತೋರಿಸ್ತೀನಿ, ಅಂದ್ರೆ ಸ್ವಯಂಭೂ ಭೀಮೇಶ್ವರ ದೇವಸ್ಥಾನದ ಕುರಿತು ತೋರಿಸ್ತೀನಿ. ಬನ್ನಿ ವೀಕ್ಷಕರೇ, ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಸುಂದರವಾಗಿ ಅದ ನೋಡ್ರಿ. ಈ ಒಂದು ಊರನ್ನು ಸುಮಾರು ಒಂದು 3 ರಾಜಕೀಯ ಮನೆತನಗಳು ಆಳ್ವಿಕೆ ಮಾಡಿದ್ರು ಅಂತ ಹೇಳ್ಬೋದು. ಕಲ್ಯಾಣ ಚಾಲುಕ್ಯರ ಆಗಿರ್ಬೋದು. ಅಗರಟಗಿ ಗ್ರಾಮದಲ್ಲಿರ್ತಕ್ಕಂಥ ಅತಿ ಶ್ರೀಮಂತ ದೇವಸ್ಥಾನ ಅಂತ ಹೇಳ್ತೀವಿ. ಶ್ರೀಮಂತ ಅಂದ್ರೆ ಒಂದು ನಿಧಿ ದೊಡ್ಡ ಅಂತಲ್ಲ ರೀ. ಒಂದು ಕಲ್ಲಿನ ಕೆತ್ತನೆ, ಅದ್ಭುತವಾದ ಕೆತ್ತನೆಯಿಂದ ಇದು ಅತಿ ಕಲಾಕೃತಿಯಿಂದ ಅತಿ ಶ್ರೀಮಂತ ದೇವಸ್ಥಾನ ಅಂತ ಹೇಳ್ಬೋದು. ಕಲ್ಯಾಣ ಚಾಲುಕ್ಯರು, ಯಾದವರು ಮತ್ತು ಸವಣರು 3 ರಾಜ ಮನೆತನಗಳು ಆಳ್ವಿಕೆ ಮಾಡಿರ್ತಕ್ಕಂತಹ ಗ್ರಾಮ ವೀಕ್ಷಕರೇ ಇದು. ಈ ಒಂದು ದೇವಸ್ಥಾನದಲ್ಲಿ ಸ್ವಯಂಭೂ ಭೀಮೇಶ್ವರ ದೇವಸ್ಥಾನ ಅಂತ ಒಂದು ಶಾಸನದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ನಾವು 2 ವೀರಗಲ್ಲುಗಳು ಮತ್ತು ಒಂದು ಶಾಸನವನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ಮೊದಲನೇದಾಗಿ ನಾನು ಇಲ್ಲಿ ವೀರಗಲ್ಲುಗಳನ್ನು ತೋರಿಸ್ತೀನಿ. ಈ 2 ವೀರಗಲ್ಲುಗಳಲ್ಲಿ ಒಂದು ವೀರಗಲ್ಲಿನಲ್ಲಿ ಮಾತ್ರ ಶಾಸನ ಕಾಣಿಸ್ತದ ಅಂತ ಹೇಳ್ಯಾರ. ಬಟ್ ಇವಾಗ ಕಾಣಿಸ್ತದ ಇಲ್ಲ ಗೊತ್ತಿಲ್ಲ. ಈ ವೀರಗಲ್ಲುಗಳನ್ನು ತೋರಿಸ್ತೀನಿ, ಬನ್ನಿ ಸ್ನೇಹಿತರೆ. ಇದು ಒಂದು ವೀರಗಲ್ಲು ನೋಡ್ರಿ. ಇದಕ್ಕೂ ಸಹ ಪೂಜೆ ಮಾಡ್ತಾರ. ಅದೇ ತರ ಈ ಕಡೆ ಇರುವುದು ಇನ್ನೊಂದು ವೀರಗಲ್ಲು. ಈ ವೀರಗಲ್ಲಿನಾಗ ಕೆಳಗ ಶಾಸನ ಅದ ಅಂತ ಹೇಳಿದ್ರು. ಬಟ್ ಈಗ ಕಾಂಕ್ರೀಟ್ ಹಾಕ್ಯಾರ, ಇಲ್ಲೇನು ಅಕ್ಷರಗಳು ಕಾಣಿಸ್ತಿಲ್ಲ ನಮಗ. ಬಟ್ ಶಾಸನ ಹೊರಗಡೆ ಆದ ಪರ್ಟಿಕ್ಯುಲರ್ ಆಗಿ ಶಾಸನ ತೋರಿಸ್ತೀನಿ. ಆ ಕಡೆ ಒಂದು ಈ ಕಡೆ ಒಂದು, ಇವೆರಡು ವೀರಗಲ್ಲುಗಳು. ದೇವಸ್ಥಾನದ ತೋಳುಗಳು ನೋಡ್ಬೋದು ನೀವು, ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ. ನೃತ್ಯದ ಭಂಗಿಯಲ್ಲಿರ್ತಕ್ಕಂಥ ಆನೆಗಳ ಚಿತ್ರ ಆಗಿರ್ಬೋದು. ಈ ಕಡೆ ಮತ್ತು ಆ ಕಡೆ ವಿಷ್ಣುವಿನ ಚಿತ್ರಗಳದಾವ್ ನೋಡ್ರಿ. ಈ ಕಡೆ ಗಜಲಕ್ಷ್ಮಿ, ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ, ಎಷ್ಟು ಸುಂದರವಾದ ದೇವಸ್ಥಾನ. ಇಂಥ ದೇವಸ್ಥಾನ ಈಗ ನಮಗ್ ನೋಡಕ್ ಮುಂದ ಸಿಗಲ್ಲ. ಆದ್ರೆ ಈಗ ಸದ್ಯದ ಪರಿಸ್ಥಿತಿ ಒಳಗಡೆ ನಾನು ನಿಮ್ಗೆ ತೋರಿಸ್ತೀನಿ ಎಂತ ಪಾಳು ಬಿದ್ದ ಸ್ಥಿತಿ ಒಳಗ್ ದೇವಸ್ಥಾನ ಅದ ಅಂದ್ರ. ಇದನ್ನ ಈ ಊರಿನ ಗ್ರಾಮಸ್ಥರು ತಮ್ಮ ಸ್ವಂತ ಬಳಕೆ ಒಂದು ಸ್ಟೋರ್ ರೂಮ್ ತರ ಮಾಡ್ಯಾರ ನೋಡ್ರಿ. ಈ ದೇವಸ್ಥಾನ ನೋಡ್ರಿ ನೀವು ಇಲ್ಲಿ ಹೊಲಕ್ ಯೂಸ್ ಮಾಡಿರ್ತಕ್ಕಂಥ ಪೈಪು, ಆಮೇಲೆ ಸುಮ್ನೆ ವೇಸ್ಟೇಜ್ ಸಾಮಾನ್ ಹಾಕ್ಯಾರ ನೋಡ್ರಿ. ಇಷ್ಟು ಅದ್ಭುತ ದೇವಸ್ಥಾನದಾಗ ಇಂತ ಗಲೀಜ್ ಮಾಡ್ಯಾರ ನೋಡ್ರಿ. ಮತ್ತೆ ಈ ಕಡೆ ಎಲ್ಲ ವೈರು, ವೈರ್ ಆಗಿರ್ಬೋದು. ಈಗ ಅದೇನು ಹೊಲಕ್ಕೇನು ನೀರಾವರಿಗೆ ಯೂಸ್ ಮಾಡ್ತಾರಲ್ರಿ ಅಂತವನ್ನೆಲ್ಲ ಇಟ್ಟಾರ ನೋಡ್ರಿ. ಈಗ ಸ್ಟೋರೇಜ್ ಆಗ್ಯದ ನೋಡ್ರಿ. ಈಗ ಇದು ರೂಮ್ ನೋಡಿದ್ರೆ ಎಂತ ದೇವಸ್ಥಾನ, ಇತಿಹಾಸದಲ್ಲಿ ಮರೆತು ಹೋದಂತ ದೇವಸ್ಥಾನ ನೋಡ್ರಿ. ಎಂತೆಂತದನ್ನು ಇತಿಹಾಸದಲ್ಲಿ ಹಾಕ್ತಾರ. ಆದ್ರೆ ಇಂತ ಅದ್ಭುತ ಕಲ್ಲಿನ ಕೆತ್ತನೆಯಲ್ಲಿ ಇರ್ತಕ್ಕಂಥದ್ದು, ಇಂತ ಅದ್ಭುತ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನನ ನಮ್ ಸರ್ಕಾರದವರು ಯಾಕೆ ಹಾಕ್ಸಿಲ್ಲ ಗೊತ್ತಿಲ್ಲ. ಇಂಥವನ್ನೆಲ್ಲ ಪುಸ್ತಕದೆಲ್ಲ ಪ್ರಕಟಿಸಿದ್ರೆ ಮಾತ್ರ ಗೊತ್ತಾಗುತ್ತಾ, ಇಲ್ಲಾಂದ್ರೆ ಇಲ್ಲಿ ಜನರಿಗೆ ಇದ್ರ ತಿಳುವಳಿಕೆ ಬರಲ್ಲ ನೋಡ್ರಿ. ಎಂತ ಅದ್ಭುತ ಕಲ್ಲಿನ ಕೆತ್ತನೆ ನೋಡ್ರಿ ವೀಕ್ಷಕರೇ. ನೋಡ್ರಿ ಈ ಕಂಬನ್ನ ನೋಡ್ರಿ, ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು. ಎಷ್ಟು ಚೆನ್ನಾಗಿರ್ತಕ್ಕಂಥದ್ದನ್ನ ನಾವು ಹುಡ್ಕೊಂಡು ಹೋಗ್ತಿವಿ. ಐಹೊಳೆ, ಪಟ್ಟದಕಲ್ಲು, ಹಂಪೆ ಅಂತ ಹೇಳ್ಕೊಂಡು ನಮ್ ಭಾಗದಲ್ಲಿ ಅದಾವ ನೋಡ್ರಿ. 2 ನವಿಲುಗಳ
ಚಿತ್ರ ನೋಡ್ರಿ ಎಷ್ಟು ಸುಂದರ ಅದ ನೋಡ್ರಿ. ಇಲ್ಲಿ ಕಾಲೇ ಬೇರ್ಪಡಿಸ್ಯಾರ ನೋಡ್ರಿ. ಇಲ್ಲಿ ಕಡ್ಡಿ ಹಾಕಿದ್ರೆ ಹೊರಗ್ ಬರಷ್ಟ ಐತ್ ನೋಡ್ರಿ. ನೋಡ್ರಿ ಇನ್ನು ಈ ಕಡೆ ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರೋ ಶಾಲ್ ಇವೆಲ್ಲ ಕೆತ್ತನೆ. ಹೋಗುತ್ತಾ ನೋಡ್ರಿ ದೇವಸ್ಥಾನ ಮುಂಚೆ ಮರೆ ಆಗ್ತಾ ಇದೆ ನಮ್ ಕಡೆ ಎಲ್ಲ ದೇವಸ್ಥಾನಗಳು. ಅಯ್ಯೋ. ದೇವಸ್ಥಾನ ಸ್ಟೋರೇಜ್ ಅದಂಗ ಇದು. ಅಯ್ಯಪ್ಪ ಶಿವ ನೋಡ್ರಿ ಇಲ್ಲಿ. ಹೋಗಕ್ನ ಆಗವಲ್ತ್ ನನಗ. ಐತಿಹಾಸಿಕ ಇಲ್ಲಿ ನೋಡ್ರಿ ನಮ್ ಶ್ರೀಮತಿ ಅವ್ರು ಎಷ್ಟು ಕಷ್ಟ ಪಡ್ತಿದಾರೆ ಇಲ್ಲಿ ನೋಡ್ರಿ. ನಮ್ಗೆಲ್ಲ ತೋರ್ಸ್ಬೇಕು ಅಂತ ಇಲ್ಲಿ ಜೂಮ್ ಮಾಡ್ಬರ್ರಿ. ಇಲ್ಲಿ ಒಂದ್ ನಿಮಿಷ ಇದು ಬಂದೆ. ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ. ಇದು ಎಷ್ಟು ಸೂಕ್ಷ್ಮ ಕೆತ್ತನೆ ಅಂತಂದ್ರ ಹೆಂಗ ಆಗಿನ ನೋಡ್ರಿ. ನೋಡಪ್ಪ ಗುರು ಏನ್ರಿ ಇದು ಕೆತ್ತನೆ ಸೂಕ್ಷ್ಮ ನೋಡ್ರಿ. ಇಲ್ಲಿನ ಬರ್ತಾವನಿ. ಅಲ್ಲ ಕಲ್ಯಾಣ ಚಾಲುಕ್ಯರ ಕೆತ್ತನೆ ಎಷ್ಟು ಅದ್ಭುತವಾದದ್ ನೋಡ್ರಿ. ಈ ಕಡೆ ನವಿಲು ಅದ, ಈ ಕಡೆ ಆನೆ ಅದ. ಆನೆ ಕಾಲಿನಿಂದ ಒಳಗ್ ನಾವ್ ಏನಾದ್ರೂ ಇದು ನಾನ್ ತಂತಿ ಹಾಕಕತ್ತೀನ್ರಿ. ನೀವ್ ಏನಾದ್ರೂ ಬಟ್ಟೆ ದಾರ ಆಮೇಲೆ ಪೇಪರ್ ಏನಾದ್ರೂ ಹಾಕ್ಬೋದು. ಆರಾಮ್ ಒಂದೆರಡು ಬಳ್ಳ ಹೋಗ್ತದ ನೋಡ್ರಿ. ಕಂಬ ಸಪ್ರೇಟ್ ಅದ ನೋಡ್ರಿ. ನೋಡ್ಬೋದು ನೀವ್ ಈಗ ಎಷ್ಟು ಸೂಕ್ಷ್ಮ ಕೆತ್ತನೆ ನೋಡ್ರಿ. ತಂತಿ ಹಾಕಿ ನೋಡ್ರಿ ನಾನು ಈ ಕಡೆಲಿಂದ ಈ ಕಡೆಗ ಆರಾಮ್ ಆರಾಮ್ ಬಟ್ಟೆ ಹಾಕ್ಬೋದು. ಇಲ್ಲಿ ನೋಡ್ರಿ ಒಂದ್ ಎರಡು ಬಟ್ಟೆ ಬರುತ್ತೆ ನೋಡ್ರಿ ಆ ಕಡೆಲಿಂದ ಈ ಕಡೆ. ಎಷ್ಟು ಅದ್ಭುತ ಕೆತ್ತನೆ ನೋಡಿ ವೀಕ್ಷಕರೀಗ. ಎಷ್ಟು ಚೆನ್ನಾಗಿರ್ತಕ್ಕಂಥ ದೇವಸ್ಥಾನನ ಇಷ್ಟು ಪಾಳ ಸ್ಥಿತಿಗೆ ತಂದಾರ ನೋಡ್ರಿ. ಎಲ್ಲಾ ಸ್ಟೋರೇಜ್ ಮಾಡ್ಕೊಂಡಾರ ಇಲ್ಲಿ. ಅದೇ ತರ ಈ ಕಡೆ ನೋಡ್ರಿ ಇನ್ನೂ ಅದ್ಭುತ ಕೆತ್ತನೆ ಅದ ನೋಡ್ರಿ. ಈ ಕಡೆ ನೋಡಿದ್ರ ಇಲ್ಲಿ ನೋಡ್ರಿ ಟಾರ್ಚ್ ಹಾಕ್ಲೇನ್ರಿ. ಇಲ್ಲಿ ನೋಡ್ರಿ ಎರಡು ಸಿಂಹಗಳ ನೋಡ್ರಿ. ಇಲ್ಲಿ ಸಿಂಹದ ಕಾಲುಗಳೇ ಬೇರ್ಪಟ್ಟವ್ ನೋಡ್ರಿ. ಇಲ್ಲಿ ನೋಡ್ರಿ ಈಗ ಆರಾಮ್ಸೆ ಬೆಳ್ಳ ಹೋಗ್ತದ ನೋಡ್ರಿ. ಇಲ್ಲಿ ಅನ್ಸಿ ತಂತಿ ಏನ್ ಕೈನೇ ಹೋಗುತ್ತಾಗ. ಬಂತ್ ನೋಡ್ರಿ ಈ ಕಡೆ ತಂತಿ. ನೋಡ್ರಿ ಇದು ಕೆತ್ತನೆ. ಇದು ಸಿಂಹದ ಮುಖ, ಇದು ಕಾಲು. ಇಲ್ಲಿ ನೋಡ್ರಿಗ ಈ ಕಡೆನೂ ಸಹ ಸೇಮ್ ಅದೇ ತರ ಅದ ನೋಡ್ರಿಗ. ಆರಾಮ್ ಹೋಗುತ್ತೆ ಮರ. ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ. ಇಷ್ಟು ಅದ್ಭುತ ಕಲ್ಲಿನಲ್ಲಿ ಇದು ಒಂದು ಲೋಹದಲ್ಲಿನೂ ಮಾಡಕ್ಕಾಗಲ್ಲ ನಮ್ಗೆ ಈಗಿನವ್ರಿಗೆ. ಕೈಯಿಂದ ಇಷ್ಟು ಅದ್ಭುತ ಕೆತ್ತನೆ ಮಾಡ್ಯಾರ. ಇಂಥ ದೇವಸ್ಥಾನನ ಇಷ್ಟು ಪಾಳು ಬೆಳೆಸ್ಯಾರ ನೋಡ್ರಿ. ಇವಾಗ ನಮ್ ಕರ್ನಾಟಕ ಸರ್ಕಾರದವರು ಏನ್ ಮಾಡಕತ್ತಾರೋ ಏನೋ ಗೊತ್ತಾಗಲ್ಲ ನೋಡ್ರಿ. ಡಿಸೈನ್ ನೋಡ್ರಿ ಸೂಪರ್ ಅದ ನೋಡ್ರಿ. ಇದು ಕಲ್ಲಿಂದ ಅಂತ ಅನ್ಸದೇ ಇಲ್ಲ ನೋಡಿದ್ರ. ಅಷ್ಟು ದೂರ ಹುಡ್ಕೊಂತ ಹೋಗ್ತೀವಿ ನಾವು. ಇಲ್ಲಿ ಈ ತರ ಎಲ್ಲ ಆಗಿದೆ ದೇವಸ್ಥಾನ ನೋಡ್ರಿ. ನೋಡ್ರಿ ಈ ತರ ಆಗಿದೆ ನಮ್ಮೆಲ್ಲ ಒಳ್ಳೊಳ್ಳೆ ಐತಿಹಾಸಿಕ ದೇವಸ್ಥಾನಗಳು. ಇಲ್ಲಿನೂ ನೋಡ್ರಿ ನೀವ್ ಎಷ್ಟು ಅದ್ಭುತ ಕೆತ್ತನೆ ಅದ ನೋಡ್ರಿ. ಸೇಮ್ ಅದೇ ತರ ಇಲ್ಲಿ ನವಿಲಿಂದ ಅದ ನೋಡ್ರಿ. ಆ ಕಡೆ ಸಿಂಹದ್ದು ಆನೆದಿತ್ತು, ಇಲ್ಲಿ ನವಿಲಿಂದ ಅದ ನೋಡ್ರಿ. ಈಗ ಈ ಕಡೆ ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು. ಕಲ್ಯಾಣಿ ಚಾಲುಕ್ಯರ ಕೆತ್ತನೆ ಅತಿ ಅದ್ಭುತದ್ರಿ. ಇಲ್ಲಿ ಸರಸ್ವತಿದ್ ಕಾಣಿಸುತ್ತ ನೋಡ್ರಿ ನಮ್ಗ. ಈಗ ಎರಡು ದೇವರದ್ದು ನೋಡ್ರಿ ಇಲ್ಲಿ. ಅದನ್ನು ಸೇಮ್ ಇದಲ್ಲ. ಮತ್ತೆ ಆ ಕಡೆ ತಗೋರಿ ನೋಡಮಿನ್ನ ಬೇರೆ ಇರ್ಬೋದು. ನೋಡಿ ಈ ತರ ಇದೆ ದೇವಸ್ಥಾನ. ನೋಡಿ ಆ ಕಡೆ ಐಪತ್ತು ಎಲ್ಲ ಇದಾಗಿದಾವಣಿ. ನೋಡ್ದ ಮಣ್ಣು ವ್ಯವಸ್ಥೆನೆ ಅದಲ್ಲ. ಹುಷಾರ್ ನಿಧಾನ ಮತ್ತೆ ಅಮ್ಮ ನಿಧಾನ ತಾಯಿ. ಹುಷಾರಾಗಿ ಬಾ. ಆ ಕಡೆ ಅದನ್ನ ತೋರಿಸ್ತೇನೆ. ತೂಕದ ಕಲ್ಲಿದ್ದಂಗ ಐತಿ ನೋಡಿ ಈಗ. ನೋಡಿ ನನ್ ಕತ್ತನ ಏನಪ್ಪ. ನೋಡ್ರಿ ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ. ಮ್ಯಾಲ್ ನೋಡ್ರಿ ನೀವು ಎಲ್ಲಾ ದೇವ್ರ ಅದಾವ. ಗಣಪತಿ. ಇಲ್ಲಿ ಗಣೇಶ ನೋಡಿ ಮೇಲೆ ಗಣಪತಿ. ಇದು ನೋಡ್ರಿ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮಂದ ಅದ ನೋಡ್ರಿ. ಈಗ 3 ತಲೆ ಅದಾವ. ಎಷ್ಟು ಅದ್ಭುತ ಕೆತ್ತನೆ ನೋಡ್ರಿ ವೀಕ್ಷಕರೇ. ಅದೇ ತರ ಈ ಕಡೆ ನೋಡ್ರಿ ಕಾಣ್ತಿದೆ ನನಗೆ ಬ್ರಹ್ಮ. ಇಲ್ಲಿ ನೋಡ್ರಿ ಶಿವ, ಆದಿಶೇಷನೊಂದಿಗೆ ಇರ್ತಕ್ಕಂತ ಶಿವ ನೋಡ್ರಿ.
ಇದಾ ಹಾ ನಾಟ್ಯ ಶಿವ. ಇಲ್ಲಿ ಈ ಕಡೆ ಈ ಕಡೆ ಅಲ್ಲಿ ತೋರಿಸ್ರಿ, ಅಲ್ಲಿ ಮಹೇಶ್ವರ. ಆಯ್ತು. ಚಿತ್ರ ನೋಡ್ರಿ ಇದನ್ನು ಶಿವ. ಯಾವ ಜ್ಯೋತಿರ್ಲಿಂಗಕ್ಕೂ ಕಡಿಮೆ ಇಲ್ಲ ನೋಡ್ರಿ, ಅಷ್ಟು ಅದ್ಭುತ ಶಿವನ ದೇವಸ್ಥಾನ ನೋಡ್ರಿ ವೀಕ್ಷಕರೇ. ನೋಡ್ರಿ ಇದು ಶಿವನ ದೇವಸ್ಥಾನ. ಶಿವಲಿಂಗನೇ ಸಪರೇಟ್ ಅದ ನೋಡ್ರಿ, ನೋಡ್ಬೋದು ನೀವು. ಶಿವ 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 ನೋಡ್ರಿ ಎಲ್ಲ ಮ್ಯಾಲ ಛತ್ತಿಲ್ಲ ಏನಿಲ್ಲ, ಎಲ್ಲ ಬಿದ್ದೋಗ್ಯದ. ಊರು ಇದಾಗಿತ್ತಮ್ಮ. ಸ್ವಲ್ಪ ಇದು ನೀವು ಗ್ರಾಮಸ್ಥರು ಏನೋ ಒಂಚೂರು ಇದು ಮಾಡ್ಬೇಕಾಗಿತ್ತು ಅಲ್ಲ. ಆದ್ರೂ ಶಿವನ ಮೇಲೆ ಒಂದ್ ಈಟು ಬಿದ್ದಿಲ್ಲ ಏನು ನೋಡ್ ಹಂಗ ಆತ್ಮಶಕ್ತಿ. ಅಲ್ಲಾಡ್ತದನ್ರಿ. ಇದಾಗಿತ್ತು, ಮುಕ್ಕಾಗಿತ್ತೆ ಇದನ್ನು ಶಿವನ ದೇವಸ್ಥಾನ. ಬಂಡಿ ಏನಪ್ಪಾ ಬೇರೆ ಇದು ನೋಡಿ, ಈ ತರ ಎಲ್ಲ ಎಂತ ಅದ್ಭುತ ದೇವಸ್ಥಾನ ನೋಡಿ. ಈಗಿನ ಕಾಲದಾಗ ಇಂತದ ಕೆತ್ತನೆ ಮಾಡೋದು, ಒಂದ್ ಕಂಬನ ಕೆತ್ತನೆ ಮಾಡೋದಾಗಲ್ಲ. ಕೆತ್ತನೆ ಐತೆ ಮ್ಯಾಲಿದ ಇದು ಮ್ಯಾಲಿಂದು ನೋಡಿ ವೀಕ್ಷಕರೇ. ಇಲ್ಲಿ ಶಿವ ಆನೆಯ ಹೊಟ್ಟೆಯನ್ನು ಬಗದದ್ದಾದ್ ನೋಡ್ರಿ ಚಿತ್ರ, ಎಷ್ಟು ಅದ್ಭುತ ಆದ್ ನೋಡ್ರಿ. ಅದನ್ನ ಹತ್ರ ಇದ್ರು ತೋರಿಸ್ತಿದ್ದೆ, ಛತ್ತಿಗಾದ ಅದು. ಶಿವ ಆನೆಯ ಹೊಟ್ಟೆಯನ್ನು ಬಗದಿದ್ದು ಚಿತ್ರ ಅದ ನೋಡ್ರಿ ಮ್ಯಾಲ. ಎಷ್ಟು ಅದ್ಭುತ ಕೆತ್ತನೆ ಅಂದ್ರ ಶಿವ ಹಿಂಗ ಕಡೆಕ್ ಬಂದಂಗ ಅನ್ಸಕತ್ತ ನೋಡ್ರಿ, ಅಷ್ಟು ಅದ್ಭುತ ಕೆತ್ತನೆ. ಅದು ಗೋಡೆಗೆ ಟಚ್ಚೇ ಇಲ್ಲ ನೋಡ್ರಿ. ಇಷ್ಟು ಸುಂದರ ಕಲಾಕೃತಿ ನಾನು ಎಲ್ಲಿ ನೋಡಿಲ್ಲ ನೋಡಿ ವೀಕ್ಷಕರೇ. ಅದಾದ ನಂತರ ಮತ್ತೆ ಬೇರೆ ಬೇರೆ ವಾಹನಗಳ ಮೇಲೆ ಸವಾರಿ ಮಾಡಿರ್ತಕ್ಕಂತಹ ಶಿವನ ವಿಗ್ರಹಗಳದ ನೋಡ್ರಿ, ಮೇಲೆ ನೋಡ್ಬೋದು. ಆನೆಯ ಮೇಲೆ, ಕುದುರೆಯ ಮೇಲೆ, ಬೇರೆ ಬೇರೆ ವಾಹನಗಳ ಮೇಲೆ, ಋಷಭನ ಮೇಲೆ ಶಿವನ ವಿಗ್ರಹಗಳು ಸುತ್ತ ಅದಾವ. ನಡ್ಬರ್ಕ ಆನೆಯ ಹೊಟ್ಟೆಯನ್ನು ಬಗದು ಶಿವ ಒಂದು ನಟರಾಜಂತರ ರೌದ್ರಾವತಾಳಿರ್ತಕ್ಕಂಥ ಚಿತ್ರ ಅದ ನೋಡ್ರಿ. ಅದ್ಭುತ ಕೆತ್ತನೆ ನೋಡ್ರಿ. ಇಂತ ಕೆತ್ತನೆ ನೋಡ್ಕೊಂಡು ನಾವು ಬಾದಾಮಿ ಅಂತ, ಆಮೇಲೆ ಎಲ್ಲೋರ ಅಲ್ಲಿ ಇಲ್ಲಿ ಎಲ್ಲೋ ಹೋಗ್ತಿವಿ. ನಮ್ಮ ಭಾಗದಾಗ ಇಂತ ಎಲ್ಲಾ ದೇವಸ್ಥಾನಗಳವ, ಆದ್ರ ಈ ದೇವಸ್ಥಾನಗಳನ್ನ ನಾವು ಪಾಳು ಬಿದ್ದಂತಹ ಸ್ಥಿತಿಯಲ್ಲಿ ಇರ್ತೀವಿ. ಕರ್ನಾಟಕ ಸರ್ಕಾರದವರು ಪುರಾತತ್ವ ಇಲಾಖೆಯ ದೇವಸ್ಥಾನಕ್ಕ 3 ಬಾಗ್ಲಿ ಅವ್ ನೋಡ್ರಿ. ಈ ಕಡೆ ಒಂದು ಬಾಗ್ಲಿನ ಚಿತ್ರ ತೋರ್ಸಕತ್ತೀನಿ, ಎಷ್ಟು ಅದ್ಭುತ ಕೆತ್ತನೆ ಅದ್ ನೋಡ್ರಿ. ಆ ಕಡೆ ಈ ಕಡೆ ನೋಡ್ಬೋದು ನೀವು, ಕೆಳಗಾಗಿರ್ಬೋದು. ಮ್ಯಾಲೆ ನೋಡ್ರಿ ವೀಕ್ಷಕರೇ, ಜ್ಯೋತಿರ್ಲಿಂಗ ಏನ್ ನಾವು ಕಾಶಿ ಕ್ಷೇತ್ರ ನೋಡ್ತೀವಲ್ಲ ಗೋಪುರ, ಆ ಆಕಾರದಲ್ಲಿ ಅದಾವ್ ನೋಡ್ರಿ. 3 ಅದಾವ್ ನೋಡ್ರಿ, ಬ್ರಹ್ಮ ವಿಷ್ಣು ಮಹೇಶ್ವರ. ಒಂದೊಂದಕ್ಕೊಂದೊಂದ್ ಗೋಪುರ ಅನ್ಕೊಂಡ್ ನಿರ್ಮಾಣ ಮಾಡ್ಯಾರೋ ಏನೋ ಗೊತ್ತಿಲ್ಲ. 3 ಗೋಪುರದ ಚಿತ್ರ, ಅದ್ಭುತ ಕಲ್ಲಿನ ಕೆತ್ತನೆ ನೋಡ್ರಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಆದ್ರೆ ಬಾಳ ಒಳಗದಾರಿ, ಬರಕ್ ಸರಿಯಾಗಿ ರಸ್ತೆ ವ್ಯವಸ್ಥೆ ಇಲ್ಲ. ಬರ್ಬೇಕಂತಂದ್ರೆ ಇದೇ ಒಂಥರ ಊರು ಹೊರಗ ಅದ ಇದು ನೋಡಿ. ಈ ತರ ಇದೆ, ಇದು ಹೊಲದಲ್ಲಿದೆ ಲೊಕೇಶನ್ ನೋಡೋಣ. ಇದು ಹೊಲದಲ್ಲಿ ದಾರಿ ಹೊಲ್ದಾಗ ನೋಡ್ರಿ, ದಾರಿ ಅಂತೂ ಇಲ್ಲ. ಇಲ್ಲಿಗೆ ಬರ್ಬೇಕಾದ್ರೆ ಹುಷಾರಾಗಿ ಬರ್ಬೇಕು. ಬೈಕ್ ತಗೊಂಡ್ ಬಂದ್ರೆ ಓಕೆ ಬೆಟರ್, ಬರ್ಬೋದು. ಈ ದೇವಸ್ಥಾನದಲ್ಲಿ ಒಂದು ಶಾಸನ ಅದ ಅಂತ ಹೇಳಿದ್ನಲ್ರಿ ವೀಕ್ಷಕರೇ, ಇದೇ ನೋಡ್ರಿ ಆ ಶಾಸನ. ಈ ಶಾಸನಕ್ಕೆ ಬಳಸಿರ್ತಕ್ಕಂತ ಕಲ್ಲಿನ ಬಣ್ಣ ನೋಡ್ಬೋದು ನೀವು, ಚೇಂಜ್ ಅದ ನೋಡ್ರಿ. ಈ ಶಾಸನದಲ್ಲಿ ಏನ್ ಕೆತ್ತನೆ ಮಾಡ್ಯಾರ ಅಂತಂದ್ರೆ, ಸುಮಾರು 12ನೇ ಶತಮಾನದಲ್ಲಿ ಯಾದವರ 2ನೇ ಚಕ್ರವರ್ತಿಯಾದ ಸಿಂಗಣ್ಣನು ಈ ಶಾಸನವನ್ನು ಕೆತ್ತಿಸಿದ ಅಂತೇಳಿಗೆಸಿಂದ ನಮ್ಮ ಸುರಪೂರಿನ ಪ್ರಮುಖ ಇತಿಹಾಸ ತಜ್ಞರಾಗಿರ್ತಕ್ಕಂತಹ ಒಂದು ಹನುಮಾಕ್ಷಿ ಗೋಗಿ ಅವರು ಒಂದು ಸುರಪುರದ ಶಾಸನಗಳು ಎನ್ನುವ ಪುಸ್ತಕದಲ್ಲಿ ಈ ಶಾಸನದ ಬಗ್ಗೆ ಉಲ್ಲೇಖ ನೀಡ್ಯಾರ ನೋಡ್ರಿ. ಇದು 1218 ಅಕ್ಟೋಬರ್ 7ನೇ ತಾರೀಕಿನಂದು ಈ ಶಾಸನವನ್ನು ರಚನೆ ಮಾಡ್ತಾರ. ಈ ಒಂದು ರಾಜರ ಬಗ್ಗೆ ಒಳಗೊಂಡಿರ್ತಕ್ಕಂಥ ಅದ್ಭುತವಾದ ಶಾಸನ ನೋಡಿ ವೀಕ್ಷಕರೇ. ಸುಮಾರು 12ನೇ ಕಾಲದ ಶತಮಾನ, 1218ರಲ್ಲಿ ಅಕ್ಟೋಬರ್ 7ರಂದು ರಚನೆ ಆಗಿರ್ತಕ್ಕಂತಹ ಶಾಸನ ನೋಡ್ರಿ. ಸುರಪುರದ ಶಾಸನಗಳು ಎನ್ನುವ ಪುಸ್ತಕದಲ್ಲಿ ಇದರ ಬಗ್ಗೆ ನಮ್ಗ ಉಲ್ಲೇಖ ದೊರೀತದ. ಬನ್ನಿ ವೀಕ್ಷಕರೇ, ದೇವಸ್ಥಾನ ತೋರಿಸ್ತೀನಿ. ಈ ಕಲ್ಲಿನ ಕಂಬಗಳನ್ನು ನೋಡಿದ್ವಿ, ಅಬ್ಸರ್ವ್ ಮಾಡಿದ್ವಿ ನಾವು. ಇಲ್ಲಿ ನೋಡ್ರಿ, ಇದು ಯಾವ್ದೋ ಒಂದು ಶಿಲೆಯಲ್ಲಿ ಮಾಡಿರ್ತಾರಲ್ಲ, ಆ ತರ ಸೌಂಡ್ ಕೇಳಿಸುತ್ತೆ ನೋಡ್ರಿ. ನಮ್ಗ ಕಲ್ಲಿಂದ ಅಂತ ಅನ್ಸಲ್ಲ. ಕೆಳಗ್ ನೋಡು, ಕೆಳಗ್ ಬಾರ್ಸ ಬರಲ್ಲ, ಕೆಳಗ್ ಬರಲ್ಲ ಈ ತರ. ಇದೇ ತರ ಮತ್ತೆ ಬೇರೆ ಕಂಬ ಬರಲ್ಲ ಬರಲ್ಲ. ಇಲ್ಲಿ ನೋಡ್ರಿ, ಇದು ಕಲ್ಲಿನ ತರನೇ ಬರುತ್ತಗ. ಇಲ್ಲಿ ನೋಡಿ, ಇವು ಎರಡು ಕಂಬ, ಇದನ್ನ ಸಹ ಕಲ್ಲಿನ ತರನೇ ಬರುತ್ತಾ? ಬರಲ್ಲ. ಅದು ಮತ್ತೆ ಇದು ಬರ್ಬೋದು ನೋಡ್ರಿ. ಬರುತ್ತೆ, ಇಲ್ಲಿ ನೋಡ್ರಿ, ಇವೆರಡು ಬರುತ್ತೆ. ನಾವು ದೇವಸ್ಥಾನದಲ್ಲಿ ಜಾಗಟಿ ಬರ್ಸ್ತೀವಲ್ರಿ, ಸೇಮ್ ಅದೇ ತರ ನೋಡ್ರಿ. ಕೆತ್ತನೆ ಇರ್ಬೋದು ನೋಡ್ರಿ, ಎಷ್ಟು ಅದ್ಭುತ ಕೆತ್ತನೆ ಇರ್ಬೋದು ನೋಡಿ. ಸೌಂಡ್ ಕೇಳಿಸ್ತಾ ಇದೆ ನಿಮ್ಗೆ? ಅದೇ ಕೆಳಗ್ ಬರ್ಸ ಬರಲ್ಲ.
ದೇವ್ರಿಗೆ ಗಂಟಿನ ಎಲ್ಲಿ ಬೇರೆ ಕಡೆ ಬಾರಿಸೋದ ಅವಶ್ಯಕತೆನೇ ಇಲ್ಲ ನೋಡ್ರಿ, ಇಲ್ಲಿ ಬಂದು ಬಾರಿಸಿದ್ರೆ ಆಯ್ತು. ಗಂಟೆ ನಾದ ನೋಡ್ರಿ ಈಗ ಜಾಗಟೆ ಬಾರಿಸಿದಂಗ ನೋಡ್ರಿ, ಸೇಮ್ ಸಾಂಗ್. ಆಗಿನ ಕಾಲದಾಗ ವಾಸ್ತು ನೋಡ್ರಿ ಹೆಂಗಿರ್ಬೋದು, ಎಂತ ಅದ್ಭುತ ಕೆತ್ತನೆ ಅದ ನೋಡ್ರಿ. ಈ ವಾಸ್ತು ಸಿಗಲ್ಲ ರೀ, ಸಿಗಲ್ಲ. ಸಾಧ್ಯವಾದ್ರೆ ಬಂದು ನೀವು ಒಂದ್ಸಲ ನೋಡ್ರಿ, ವಿಸಿಟ್ ಮಾಡ್ರಿ. ಅಷ್ಟೇ ಇನ್ನೊಂದ್ ಸ್ವಲ್ಪ ವರ್ಷ ಆದ್ರೆ ಕಣ್ಣಿಗೆ ಕಾಣಿಸಲ್ಲ, ಎಲ್ಲ ಬಿದ್ದು ಹೋಗ್ಬಿಡ್ತದೆ. ಮೋಸ್ಟ್ಲಿ ನಮ್ಮ ಮುಂದಿನ ಜನರೇಷನ್ಗೆ ಡೌಟ್ ಇದು. ಯಾರನ್ನ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಬಂದು ಒನ್ ಟೈಮ್ ವಿಸಿಟ್ ಮಾಡಿ. ದೇವಸ್ಥಾನ ಲೊಕೇಶನ್ ಇದೆ, ಇಷ್ಟು ಕಾಣುತ್ತದೆ, ಎಲ್ಲದು ಹೊಲದಲ್ಲಿದೆ ನೋಡಿ. ಇದೇ ದಾರಿ ಅದಕ್ಕೆ ಬರಕ್ಕೆ, ಈ ದೇವಸ್ಥಾನಕ್ಕೆ ಬರುವಂತ ದಾರಿ ಇಲ್ಲಿದೆ ನೋಡಿ. ನಾವು ಬೈಕ್ ತಗೊಂಡ್ಬಂದಿದ್ದೀವಿ, ಸ್ವಲ್ಪ ಹುಷಾರಾಗಿ ಬರಬೇಕು. ರೋಡ್ ಅಷ್ಟು ಸರಿ ಇಲ್ಲ, ಹೊಲದಲ್ಲಿದೆ ಇದು ದೇವಸ್ಥಾನ. ನೋಡಿದ್ರಲ್ಲ ವೀಕ್ಷಕರೇ, ಈ ಅದ್ಭುತವಾದ ಭೀಮೇಶ್ವರ ಸ್ವಯಂಭೂ ದೇವಸ್ಥಾನ. ಈ ಊರಿನಲ್ಲಿ ಇನ್ನು ಧರ್ಮರಾಯ ಆಗಿರ್ಬೋದು, ಆಮೇಲೆ ನಕುಲ, ಸಹದೇವ, ಅರ್ಜುನ ಎಲ್ಲಾ ಪಾಂಡವರ ದೇವಸ್ಥಾನ ಅದ ಅಂತ ಹೇಳ್ತಾರ. ಒಂದೆರಡು ನಮಗ್ ದಾರಿಯಲ್ಲಿ ಕಾಣಿಸಿದ್ವು, ಅವನು ಇದ್ರಕಿನ ಇನ್ನು ಮುಳ್ಳಲ್ಲಿ ಅದಾವ, ಆಲ್ರೆಡಿ ಬಿದ್ದೋಗ್ಯಾವ. ಅವನು ಕ್ಲಿಪ್ ತೋರಿಸ್ತೀನಿ ನಾ ನಿಮ್ಗ. ಆಮೇಲೆ ಕುಂತಿಯ ಕೆರೆ ಅಂತ ಅದ, ಅದನ್ನು ತೋರಿಸ್ತೀನಿ. ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ. ಇಂತಹ ಒಂದು ಪುರಾತನ ಐತಿಹಾಸಿಕ ದೇವಸ್ಥಾನಕ್ಕೆ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಸ್ನೇಹಿತರೆ. ನೀವೂ ಸಹ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ಯಾರ್ಯಾರು ಹೊಸದಾಗಿ ನೋಡಕತ್ರಿ ಅಲ್ರಿ ನನ್ನ ಚಾನಲ್ ನ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನೆಕ್ಸ್ಟ್ ನಾನು ನಿಮ್ಮೂರಿಗೆ ಬಂದು ವಿಡಿಯೋ ಮಾಡ್ತೀನಿ. ನಿಮ್ಮೂರಲ್ಲಿ ಇದೇ ತರ ಏನಾದ್ರು ಐತಿಹಾಸಿಕ ದೇವಸ್ಥಾನಗಳು ಇತ್ತು ಅಂತಂದ್ರೆ, ಇತಿಹಾಸದ ಕುರುಹುಗಳು ಇದ್ವು ಅಂತಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲಿನೂ ಸಹ ಬಂದು ವಿಡಿಯೋ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ ಗುರುವೇ, ಮತ್ತೆ ಸಿಗೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.